ಜಾರಕಿಹೊಳಿ ಬಾಮೈದನ ಮನೆ ಮೇಲೆ ಇಡಿ ದಾಳಿ ಅಂತ್ಯವಾಗಿದೆ. ಸತತ 25 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದ್ರು ಇಡಿ ಅಧಿಕಾರಿಗಳು. ಮಹತ್ವದ ದಾಖಲೆಗಳೊಂದಿಗೆ ಬೆಂಗಳೂರಿನತ್ತ ಅಧಿಕಾರಿಗಳು ಹೊರಟಿರುವಂತದ್ದು. ಸತತ 25 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳೊಂದಿಗೆ ಬೆಂಗಳೂರಿನತ್ತ ಹೊರಟಿದ್ದಾರೆ. ದಾಳಿಯ ಸಂಪೂರ್ಣ ವರದಿ ಇಡಿ ನಿರ್ದೇಶಕರಿಗೆ ಸಲ್ಲಿಕೆಯಾಗುತ್ತೆ. ಅಕ್ರಮ ಆಸ್ತಿ ಗಳಿಕೆ ತನಿಖೆಯ ಭಾಗವಾಗಿ ನಡೆದಂತಹ ಇಡಿ ದಾಳಿ ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿ ಮಂಜುನಾಥ್ ಮನೆ ಇತ್ತು. ರಾಜ್ಯದ ಒಟ್ಟು 10 ಕಡೆಗಳಲ್ಲಿ ಏಕಕಾಲಿಕ ಕಾರ್ಯಾಚರಣೆ ನಡೆಸಲಾಗಿದೆ. ಮಂಜುನಾಥ್ ಪತ್ನಿಯನ್ನು ವಿಚಾರಣೆ ನಡೆಸಿದ್ರು ಕೂಡ ಇಲ್ಲಿ ಇಡಿ ಅಧಿಕಾರಿಗಳು. ದಾಳಿ ವೇಳೆ ಬೇನಾಮಿ ಬಾರ್ ಮತ್ತು ರೆಸ್ಟೋರೆಂಟ್ ಲೈಸೆನ್ಸ್ ಪತ್ತೆಯಾಗಿರುವಂತದ್ದು. ಜಾರಕಿಹೊಳಿ ಬಾಮೈದನ ಮನೆ ಮೇಲೆ ಇಡಿ ದಾಳಿ ಅಂತ್ಯವಾಗಿರುವಂತದ್ದು. ಸತತ 25 ಗಂಟೆಗಳ ಕಾಲ ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ಮಹತ್ವದ ದಾಖಲೆಗಳೊಂದಿಗೆ ಇದೀಗ ಅಧಿಕಾರಿಗಳು ಬೆಂಗಳೂರಿನತ್ತ ಹೋಗ್ತಾ ಇರುವಂತದ್ದು. ದಾಳಿಯ ಸಂಪೂರ್ಣ ಮಾಹಿತಿ ಇಲ್ಲಿ ಇಡಿ ನಿರ್ದೇಶಕರಿಗೆ ಅಧಿಕಾರಿಗಳು ಸಲ್ಲಿಕೆ ಮಾಡಲಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ತನಿಖೆಯ ಭಾಗವಾಗಿ ನಡೆದಂತಹ ದಾಳಿ ಇದು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿ ಇವರ ಮನೆ ಇತ್ತು, ಮಂಜುನಾಥ್ ಮನೆ. ರಾಜ್ಯದ ಒಟ್ಟು 10 ಸ್ಥಳದಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಹಾಗೆ ಮಂಜುನಾಥ್ ಪತ್ನಿಯನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ ಇಲ್ಲಿ ಇಡಿ ಅಧಿಕಾರಿಗಳು. ದಾಳಿ ವೇಳೆ ಬೇನಾಮಿ ಬಾರ್ ಮತ್ತು ರೆಸ್ಟೋರೆಂಟ್ ಲೈಸೆನ್ಸ್ ಪತ್ತೆಯಾಗಿರುವಂತದ್ದು. ಸತೀಶ್ ಜಾರಕಿಹೊಳಿ ಬಾಮೈದನ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಮುಕ್ತಾಯ ಬೆನ್ನಲ್ಲೇ ಬೆಳಗಾವಿಗೆ ಬಂದಿದ್ದಾರೆ ಮಂಜುನಾಥ್. ಬೆಂಗಳೂರಿನಿಂದ ಬೆಳಗಾವಿಗೆ ಆಗಮಿಸಿದ್ದಾರೆ ಮಂಜುನಾಥ್ ಅವರು. ಸರ್ಕಾರಿ ಕಾರಿನಲ್ಲಿಯೇ ಅಬಕಾರಿ ಹೆಚ್ಚುವರಿ ಆಯುಕ್ತ ಕೂಡ ಆಗಮನವಾಗಿದೆ. ಬೆಳಗಾವಿಯ ಟಿವಿ ಸೆಂಟರ್ ನಲ್ಲಿರುವಂತಹ ಮಂಜುನಾಥ್ ಮನೆಗೆ ಬಂದಿರುವಂತಹದ್ದು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಮುಕ್ತಾಯ ಬೆನ್ನಲ್ಲೇ ಬೆಳಗಾವಿಗೆ ಬಂದಿದ್ದಾರೆ ಮಂಜುನಾಥ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಈಗಾಗಲೇ ಜಾರಕಿಹೊಳಿ ಬಾಮೈದನ ಮನೆ ಮೇಲೆ ಇಡಿ ದಾಳಿ ಅಂತ್ಯವಾಗಿದೆ. ಸತತ 25 ಗಂಟೆಗಳ ಕಾಲ ದಾಳಿ ಮಾಡಲಾಗಿದೆ. ಯಾವೆಲ್ಲ ಮಹತ್ವದ ದಾಖಲೆಯೊಂದಿಗೆ ಅಧಿಕಾರಿಗಳು ಬೆಂಗಳೂರಿಗೆ ತೆರಳ್ತಾ ಇದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ ರೋಹನ್? ಆ ಸುರಭಿ ಏನು ಜಾರಕಿಹೊಳಿ ಬಾಮೈದ ಮಂಜುನಾಥ್ ಅವರ ಮನೆ ಮೇಲೆ ನಡೆದ ಎನ್ಕಂಬ್ರೆನ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆ ಜಾರಿ ನಿರ್ದೇಶನ ದಾಳಿ ಇದೀಗ ಫೈನಲೈಸ್ ಆಗಿದೆ ಅಂತ ಹೇಳೋದು. ಸತತ 25 ಗಂಟೆಗಳ ಕಾಲ ಸುದೀರ್ಘ ಒಂದು ವಿಚಾರಣೆ ಮಾಡಿದ ಬಳಿಕ ಅಧಿಕಾರಿಗಳು ಕಾರ್ಯಾಚರಣೆ ಬಳಿಕ ಅಧಿಕೃತ ಮೂಲಗಳಿಂದ ಈಗಾಗಲೇ ದಾಳಿಯ ವೇಳೆ ಮಹತ್ವದ ಒಂದು ದಾಖಲೆ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಕಾಗದ ಪತ್ರಕ್ಕೆ ಸಾಕ್ಷ್ಯಾಧಾರಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಕೂಡ ಈಗ ಬೆಂಗಳೂರಿನತ್ತ ಈಗ ಪ್ರಯಾಣ ಆರಂಭವನ್ನು ಮಾಡಿದ್ದಾರೆ. ಮುಂದಿನ ತನಿಖೆ ಸಂಪೂರ್ಣ ವರದಿಯನ್ನು ಸಿದ್ಧವನ್ನು ಈಗಾಗಲೇ ಪಡಿಸಿಕೊಂಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ನಡೆದ ಒಂದು ಮಹತ್ವದ ಕಾರ್ಯಾಚರಣೆಯಲ್ಲಿ ಬೆಳಗಾವಿ ಒಂದು ಟಿವಿ ಸೆಂಟರ್ ನಲ್ಲಿ ಇರತಕ್ಕಂಥ ಮನೆಯ ಮೇಲೆ ನಡೆದಿರ್ತಕ್ಕಂಥ ಮಂಜುನಾಥ್ ನಿವಾಸ ಅವರ ಮೇಲೆ ಸುಮಾರು 10 ಪ್ರಮುಖ ಸ್ಥಳಗಳಲ್ಲಿ ಸೈಮಲ್ಟೇನಿಯಸ್ ಅಟ್ಯಾಕ್ ಒಂದು ದಾಳಿ ನಡೆಸ್ತಾರೆ. ಆ ಬಳಿಕೂ ಕೂಡ ಹಲವು ಗಂಟೆಗಳ ತೀವ್ರ ಒಂದು ಶೋಧನೆ ಕೂಡ ನಡೆಸ್ತಾರೆ. ದಾಳಿಯ ಸಮಯದಲ್ಲಿ ಮಂಜುನಾಥ್ ಪತ್ನಿಗೆ ಸೇರಿದಂತ ಕೆಲವೊಂದಿಷ್ಟು ಆಸ್ತಿಗಳು ದಾಖಲೆಗಳು ಎಲ್ಲವನ್ನೂ ಕೂಡ ವಶಕ್ಕೆ ಪಡಿಸಿಕೊಳ್ತಾರೆ. ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ ಬಳಿಕ ಕೆಲವೊಂದಿಷ್ಟು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಸ್ಗೆ ಲೈಸೆನ್ಸ್ ಸಿಗುತ್ತಲ್ಲ, ಈ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಈಗ ಗಂಭೀರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ಒಂದು ಇಡಿ ದಾಳಿ ಪ್ರಕರಣ ಇದೀಗ ರಾಜ್ಯ ರಾಜಕೀಯದ ಒಂದು ವಲಯದಲ್ಲಿ ಕೂಡ ಅಬಕಾರಿ ಇಲಾಖೆಯಲ್ಲಿ ಭಾರಿ ಸಂಚಲನ ಕೂಡ ಮೂಡಿಸಿರ್ತಕ್ಕಂಥದ್ದು. ಮುಂದಿನ ಬೆಳವಣಿಗೆಯ ಮೇಲೆ ಈಗ ಎಲ್ಲರ ಚಿತ್ತ ಕೇಂದ್ರ ಬಿಂದುವಾಗಿದೆ ಅಂತಾನೆ ಹೇಳ್ಬೋದು. ಮಾಹಿತಿಗಾಗಿ ಧನ್ಯವಾದಗಳು ರೋಹನ್.